ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದು ಆಪ್ತರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಸಿಎಂ ಆಪ್ತ ಬಣದ ತಂತ್ರಕ್ಕೆ ಇದೀಗ ಡಿಕೆ ಬ್ರದರ್ಸ್ ಕೂಡ ಪ್ರತಿತಂತ್ರವನ್ನ ಹೆಣೆದಿರುವಂತದ್ದು. ಸಂಪುಟ ಪುನರ್ರಚನೆಗೆ ಅವಕಾಶವನ್ನ ನೀಡದಂತೆ ಡಿಕೆ ಸಹೋದರರು ಪಟ್ಟನ್ನ ಹಿಡಿದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಬಗ್ಗೆ ಡಿಕೆ ಬ್ರದರ್ಸ್ ಒತ್ತಾಯವನ್ನ ಮಾಡಿರುವಂತದ್ದು. ಮೇ ತಿಂಗಳಿಗೆ ಸರ್ಕಾರ 3 ವರ್ಷವನ್ನ ಪೂರೈಸುತ್ತದೆ. ಈಗ ಪುನರ್ರಚನೆ ಮಾಡಿದ್ರೆ ಸಿಎಂ ಗಾದಿ ಕೈ ತಪ್ಪತ್ತೆ ಅನ್ನೋದು ಅವರ ಆಲೋಚನೆ. ಹೀಗಾಗಿ ಕ್ಯಾಬಿನೆಟ್ ಪುನರ್ರಚನೆಗೆ ಅವಕಾಶವನ್ನ ನೀಡದಂತೆ ಡಿಕೆ ಸಹೋದರರು ಪಟ್ಟನ್ನ ಹಿಡಿದಿದ್ದಾರೆ. ಇದಕ್ಕೂ ಮೊದಲು 25ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳಿ ಸುರ್ಜೇವಾಲಾ ಭೇಟಿಯನ್ನ ಮಾಡಿ ಡಿಮ್ಯಾಂಡ್ ಅನ್ನ ಮಾಡಿದ್ರು. ಸಂಪುಟ ಪುನರ್ರಚನೆ ಆಗಬೇಕು ಅಂತೇಳಿ. ಮತ್ತೊಂದು ಕಡೆ ಸಿಎಂ ಮತ್ತು ಅವರ ಆಪ್ತರು ಕೂಡ ರಹಸ್ಯ ಸಭೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಹೈಕಮಾಂಡ್ಗೆ ಒತ್ತಡವನ್ನು ಹೇರೋದಕ್ಕೆ ಪ್ಲಾನ್ ಮಾಡಲಾಗಿತ್ತು. ಹೀಗಾಗಿ ಅಲರ್ಟ್ ಆಗಿರುವಂತಹ ಡಿಕೆ ಸಹೋದರರು ಸಚಿವ ಸಂಪುಟ ಪುನರ್ರಚನೆ ಆದರೆ ನಾಯಕತ್ವ ಬದಲಾವಣೆಗೆ ಅವಕಾಶ ಇರೋದಿಲ್ಲ, ಸಮಸ್ಯೆ ಆಗತ್ತೆ ತಮ್ಮ ಕನಸಿಗೆ ಅನ್ನುವ ಕಾರಣಕ್ಕೆ ನಾಯಕತ್ವ ಬದಲಾವಣೆಯ ಬಗ್ಗೆ ಈಗ ಚರ್ಚೆ ಮಾಡೋಣ, ಸದ್ಯ ಇದು ಬೇಡ ಅಂತ ಹೇಳಿದ್ದಾರೆ. ಸಂಪುಟ ಪುನರ್ರಚನೆ ಬೇಡ ಅನ್ನುವ ಒತ್ತಡವನ್ನು ಎಐಸಿಸಿ ಅಧ್ಯಕ್ಷ ಖರ್ಗೆ ಮೇಲೆ ಹಾಕ್ತಾ ಇರುವಂಥದ್ದು ಡಿಕೆ ಸಹೋದರರು. ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸಂಪುಟ ಪುನರ್ರಚನೆಯಾದರೆ ತಮ್ಮ ಕನಸಿಗೆ ಎಲ್ಲಿ ಪೆಟ್ಟು ಬೀಳುತ್ತೋ ಅನ್ನೋ ಕಾರಣಕ್ಕೆ ಡಿಕೆ ಬ್ರದರ್ಸ್ ಪ್ರತಿತಂತ್ರವನ್ನ ಹೆಣಿತಾ ಇದ್ದಾರೆ ಸಿಎಂ ಆಪ್ತರ ತಂತ್ರಕ್ಕೆ ಅಂತ ಹೇಳಿ ಏನೆಲ್ಲ ಮಾಹಿತಿ ಇದೆ? ಖಂಡಿತವಾಗಿ ನವೀನ್, ಏನಂದ್ರೆ ರಾಜ್ಯ ಏನು ಉಪಚುನಾವಣೆಗಳು ನಡೀತು, ಜೊತೆಗೆ ವಿಶೇಷ ಅಧಿವೇಶನ ನಡೀತು. ಆ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಒಂದಷ್ಟು ಬ್ರೇಕ್ ಬಿದ್ದಿತ್ತು. ಆದ್ರೆ ಈಗ ಏನು ಪಂಚರಾಜ್ಯ ಚುನಾವಣೆ ಆಗಿರ್ಬೋದು, ರಾಜ್ಯದ ಉಪಚುನಾವಣೆಗಳು ಎಲ್ಲವೂ ಕೂಡ ಮುಗಿದಿದೆ. ಈಗಾಗಲೇ ಒಂದಷ್ಟು ಕಾಂಗ್ರೆಸ್ ಶಾಸಕರು ದೆಹಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ, ಅದರಲ್ಲೂ ಕೂಡ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಮಾಡಿದ್ರು. ಇಲ್ಲಿ ಒಂದು ವೇಳೆ ಸಚಿವ ಸಂಪುಟ ಪುನರ್ ವಿಸ್ತರಣೆ ಮಾಡಿದ್ರೆ ನಾಯಕತ್ವ ಬದಲಾವಣೆ ಬಗ್ಗೆ ಇಲ್ಲಿ ಮತ್ತೆ ಚರ್ಚೆ ಊಟಕ್ಕೆ ಬರೋದಿಲ್ಲ. ಇಲ್ಲಿ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅನ್ನೋ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗುತ್ತೆ. ಹಾಗಾಗಿ ಡಿಕೆ ಬ್ರದರ್ಸ್ ಅವರು ಏನು ಸಿಎಂ ಮತ್ತು ಅವರ ಆಪ್ತರ ಒಂದು ತಂತ್ರಗಾರಿಕೆ ಇತ್ತು, ಅದಕ್ಕೆ ಪ್ರತಿತಂತ್ರವನ್ನು ಮಾಡಿರುವಂತದ್ದು. ದೆಹಲಿಗೆ ತೆರಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಸಾಕಷ್ಟು ಚರ್ಚೆ ಮಾಡಿದ್ರು. ಅಲ್ಲದ್ರೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಯಾವುದೇ ರೀತಿಯ ಅನುಮತಿ ಕೊಡಬಾರ್ದು, ಯಾಕಂದ್ರೆ ಈಗಾಗಲೇ ಸರ್ಕಾರದ ಒಂದು ಸಿಎಂ ಸಿದ್ದರಾಮಯ್ಯ ಅವರು ಒಂದು ಅವಧಿ 3 ವರ್ಷ ಆಗುತ್ತೆ, ಜೊತೆಗೆ ಸರ್ಕಾರದ ಅಧಿಕಾರಕ್ಕೆ ಬಂದು 3 ವರ್ಷ ಆಗುತ್ತೆ. ಒಂದ್ ವೇಳೆ ಸಚಿವ ಸಂಪುಟ ಪುನರ್ರಚನೆ ಕೊಟ್ಟರೆ ನಾಯಕತ್ವ ಬದಲಾವಣೆ ಬಗ್ಗೆ ಇದು ಇಲ್ಲಿಗೆ ಕೊನೆಗೊಳ್ಳುತ್ತೆ, ಮತ್ತೆ ಹಸ್ತಾಂತರ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಆಗೋದಿಲ್ಲ. ಹಾಗಾಗಿ ತಮಗೆ ಇದು ಅನ್ಯಾಯ ಆಗುತ್ತೆ. ಹಾಗಾಗಿ ಸಚಿವ ಸಂಪುಟ ಪುನರ್ರಚನೆಗೆ ಯಾವುದೇ ರೀತಿಯ ಅವಕಾಶವನ್ನು ಕೊಡಬಾರ್ದು ಅನ್ನೋ ಒಂದು ಮನವಿಯನ್ನ, ಒತ್ತಡವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾಡಿರುವಂತದ್ದು. ಹಾಗಾಗಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.